ಮಗ 1 ಸೆಕೆಂಡ್ ಮಗ. ಎಷ್ಟು ವರ್ಷ ಆದ್ಮೇಲೆ ಸಿಗ್ತಿದ್ಯೋ? ನಾನು ನಿನ್ನ ಮೀಟ್ ಆಗೋಣ ಅಂತ ಕರೆಯೋನಿದ್ದೆ, ಕರೆಕ್ಟ್ ಟೈಮಿಗೆ ನೀನೇ ಮೆಸೇಜ್ ಆಗ್ದೆ. ಹೇಗಿದ್ಯಾ? ಸೂಪರ್ ಆಗಿದ್ದೀನಿ ಮಗ, ಲಿವಿಂಗ್ ಲೈಫ್ ಕಿಂಗ್ ಸೈಜ್. ನೀನ್ ಹೆಂಗಿದ್ಯಾ? ನಾನಂತೂ ಎಕ್ಸ್ಟ್ರಾಡಿನರಿ ಮಗ, ಏವನ್ ಮಗ. ಮತ್ತೆ ಲೈಫಲ್ಲಿ ಏನಾದ್ರು ಚೇಂಜ್ ಆಗ್ತಿದ್ಯಾ ಅಥವಾ ಅದೇ? ಖಂಡಿತ ಮಗ, ನಾನಂತೂ ಒಂದು ಅರ್ಥ ಮಾಡ್ಕೊಂಡಿದ್ದೀನಿ, ಚೇಂಜ್ ಇಸ್ ದ ಓನ್ಲಿ ಕಾನ್ಸ್ಟೆಂಟ್. ಮತ್ತೆ ಎವ್ರಿ ಡೇ ಐ ಆಮ್ ಲೆವೆಲಿಂಗ್ ಅಪ್ ಮಗ. ಸೇಮ್ ಹಿಯರ್ ಮಗ, ಲೈಫಲ್ಲಿ ಸೆಟಲ್ ಆಗಬಾರ್ದು ಮಗ, ಮುನ್ನುಗ್ತಾ ಇರಬೇಕು. ಆಮೇಲೆ ನೀನು ಒಂದು ಕಾರ್ ತೊಗೊಬೇಕು ಅಂದ್ಕೊಂಡಿದ್ದಿಲ್ಲ ಚಿಕ್ಕ ವಯಸ್ಸಿಂದ, ತೊಗೊಳಕ್ ಆಯ್ತಾ? ಇಲ್ಲ ಅದೇ ಬಾಡಿಗೆ ಸೈಕಲ್ ಓಡಿಸ್ತಾ ಇದೆಯಾ ಇನ್ನು? ಮಗ ಮೊನ್ನೆ ತಾನೇ ಬಸವೇಶ್ವರ ನಗರಲ್ಲಿ ಬೆಂಟ್ಲಿ ತಗೊಂಡಾಯ್ತು ಮಗ. ಇವಾಗ ಕ್ಯಾಚ್ ಹಾಕೊಂತೀನಿ ಇವನ್ನ. ನೀನು ಇನ್ನ ಬಸ್ ಪಾಸಲ್ಲೇ ಓಡಾಡ್ತಾ ಇದೆಯಾ? ತುಂಬಾ ಕಷ್ಟ ಇರ್ಬೇಕು ಮಗ. ಮಗ ನಾನು ಮೊನ್ನೆ ತಾನೇ ರಾಜಾಜಿನಗರಲ್ಲಿ ರೋಲ್ಸ್ ರೈಸ್ ತಗೊಂಡೆ, ಅದಕ್ಕೆ ಮ್ಯಾಚಿಂಗ್ ಇರಲಿ ಅಂದ್ಬಿಟ್ಟು ಒಂದು ರೋಲೆಕ್ಸ್ ಕೂಡ ತಗೊಂಡೆ. ಮ್ಯಾಟ್ರಿಗೆ ಬರ್ತಿಲ್ವಲ್ಲ, ಹೆಂಗೆ ಕ್ಯಾಚ್ ಹಾಕೊಳೋದು? ಟಾಪಿಕ್ ಎತ್ತಣ ಅಂದ್ರೆ ಎಪಿಕ್ ಆಗಿ ಎಸ್ಕೇಪ್ ಆಯ್ತವನೆ, ಏನ್ ಮಾಡೋದು? ಮಗ ನೀನಿನ್ನೂ ಬಾಡಿಗೆ ಮನೆಯಲ್ಲೇ ಇದ್ದೀರಾ ನೀವು? ನಿಂಗೆ ಯಾವತ್ತೂ ಅನ್ಸಿಲ್ವಾ ಮಗ ನಂದು ಒಂದು ಸ್ವಂತ ಮನೆ ಆಗಬೇಕು, ಹಿಂಗೆ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಬೇಕಂತ ನಿಂಗೆ ಅನ್ನಿಸ್ತಾ ಇಲ್ವಾ? ಯಾಕಂದ್ರೆ ನಿನ್ನ ಮಗದಲ್ಲಿ ನೀಟಾಗಿ ಫ್ರಸ್ಟ್ರೇಷನ್ ಎದ್ದು ಕಾಣಿಸ್ತಾ ಇದೆ, ನಂಗೇನು ಮಾಡೋಕ್ಕಾಗ್ತಾ ಇಲ್ಲ ಅಂತ. ಆ ಥರ ಏನಿಲ್ಲ ಮಗ. ಇನ್ಫ್ಯಾಕ್ಟ್ ಹೊಸ ಮನೆಗೆ ಮೂವ್ ಆದ್ವಿ. 100 ರೂಮ್ಸ್, 200 ಬಾತ್ರೂಮ್ಸ್, 300 ಕಿಚನ್, ಲಾಲ್ಬಾಗಿಂದ ದೊಡ್ಡ ಗಾರ್ಡನ್. ನೀವಿನ್ನೂ ಒಟಾರದಲ್ಲೇ ಇದ್ದೀರಾ? ಐ ನೋ ಮಗ, ಯು ಆರ್ ಫೀಲಿಂಗ್ ಸ್ಟಕ್ ಇನ್ ಲೈಫ್. ಹೊರಗೆ ಬರೋದಕ್ಕೆ ಕಾಯ್ತಾ ಇದೆಯಾ, ಬಟ್ ಆಗ್ತಾ ಇಲ್ಲ. ನಿಜ ತಾನೆ? ಏನು ಮಾತಾಡ್ತಾ ಇದೆಯಾ ಮಗ? ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ನಾನು ಒಂದು ದೊಡ್ಡ ಮನೆ ಮಾಡಿದ್ದೀನಿ. ಎಷ್ಟು ದೊಡ್ಡ ಮನೆ ಅಂದರೆ ಎಲ್ಲರ ಮನೇಲೂ ರೂಮ್ ಇದ್ರೆ ನಮ್ಮ ರೂಮಲ್ಲೇ ಮನೆ ಇದೆ. ಆ ಮನೇಲಿ ಒಂದು ಸ್ವಿಮ್ಮಿಂಗ್ ಪೂಲು, ಹಿಂಗೆ ಹಾಸಿಗೆ ಹಿಂಗೆ ಎಗ್ರಿದ ತಕ್ಷಣ ಪೂಲಲ್ಲಿ ಡೈರೆಕ್ಟ್ ಅದ್ರೊಳಗೆ ಒಂದು ರೂಮ್ ಇದೆ ಮಗ. ಮಗ ನಿನ್ನ ಹತ್ರ ಬೆಂಟ್ಲಿ ಇರ್ಬೋದು, ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಮನೆ ಇರ್ಬೋದು, ಬಟ್ ಡೂ ಯು ಹ್ಯಾವ್ ಅ ಟೀಮ್? ಡೂ ಯು ನೋ ಹೌ ಇಟ್ ಫೀಲ್ಸ್ ಟು ಹ್ಯಾಂಡಲ್ ಅ ಟೀಮ್ ಆಫ್ 7 people? ಯಾವುದು ಬಿಬಿಜಾ? ಹೂ ಮಗ, ನೀನು? ಅದೇ. ಓ, ನೀನು ಯಾರ ಟೀಮು? ಜಾಮೂನ್ ಜಯಣ್ಣನ್ ಟೀಮು. ನೀನು? ಅದೇ ಬೋಂಡ ರಮೇಶನ್ ಟೀಮು. ಮತ್ತೆ ನಿನ್ನ ರೋಲ್ಸ್ ರೈಸು? ನಿಂದು ಬೆಂಟ್ಲಿ? ನಿನ್ನ ರೋಲ್ಸ್ ರೈಸ್ ಪಕ್ಕದಲ್ಲೇ ಇದೆ ಮಗ. ಯಾರು ಇದ್ರೆ ಹೇಳೋ, ಕ್ಯಾಚ್ ಹಾಕೊಳ್ಳೋಣ. ನಿನ್ನನ್ನೇ ಹಾಕೋಣ ಅಂತ ನಾನು ಇಲ್ಲಿ ಬಂದರೆ ನೀನು ನನ್ನನ್ನೇ ಹಾಕೊಂತಿದ್ಯಲ್ಲೋ.